ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಂದಿದ್ರು ಹಾಸ್ಪಿಟ್ಲಿಗೆ ಚೆನ್ನಾಗಿ ಆರಾಮಿಲ್ಲ ಅಂತ ತೋರಿಸ್ಕೊಂಬಕ್ ಬಂದ್ರು. ನಾನು ಅವತ್ತು ಕವಿದಿ ಫೋನ್ ಮಾಡಿದ್ದೆ, ಆರಾಮಿಲ್ಲ ಹೊಟ್ಟೆ ನೋವು ಅಂತ ಅಡ್ಮಿಟ್ ಆಗಿದ್ದೀನಿ ಅಂತ ಮಾಡಿದ್ದ. ಅವ್ರ ಸಿಸ್ಟರ್ ಎಲ್ಲ ಬೆಂಗಳೂರಾಗಿದ್ರು. ಅವರು ಡಾಕ್ಟರ್ ಎಲ್ಲ ಸೀರಿಯಸ್ ಇದೆ ಅಂತ ಪೊಲೀಸ್ನವ್ರಿಗೆ ಹೇಳ್ತು ಅಂತ ಹೇಳ್ತಾ ಇದ್ದಾರೆ. ಪೊಲೀಸ್ನವರು ನಮ್ಮ ಮನೆಯವ್ರಿಗೆ ಹೇಳಿ ಯಾರಿಗೂ ಇಂಟಿಮೇಷನ್ ಮಾಡಿಲ್ಲ. ಇದಕ್ಕೆ ಇಂಟಿಮೇಷನ್ ಮಾಡಿದ್ರೆ ಬೆರಳ ಮೇಲೆ ಬಂದು ಪ್ರೈವೇಟ್ಗೆ ಎಲ್ಲ ತೋರಿಸ್ಬೋದಾಗಿತ್ತು. ಈ ಸಾವಿಗೆ ಪೊಲೀಸ್ನವರು ಇತ್ತು ಡಾಕ್ಟರೇ ಕಾರಣ ಅಂತ. ಅಂದ್ರೆ ನಿಮ್ಗೆ ಎಷ್ಟು ದಿನ ಆದ್ಮೇಲೆ ಹೇಳಿದ್ರಲ್ಲ ಅಡ್ಮಿಟ್ ಆಗಿದ್ದು? ನಮಗೆ ಈಗ ಅಡ್ಮಿಟ್ ಆದ್ಮೇಲೆ ಅವರು ಪೊಲೀಸ್ನವ್ರ ಯಾವುದೇ ತರ ಫೋನ್ ಮಾಡಿಲ್ಲ. ಡೆತ್ ಆದ್ಮೇಲೆ ಫೋನ್ ಮಾಡಿದ್ರು ಒಂದೇ ಸರಿಗೆ ಅವರು ಇದು ಮಾಡಕ್. ಅವನೇ ಹಾಸ್ಪಿಟ್ಲಿಗೆ ಬಂದಾಗೆ ಯಾರು ಬೇರೆಯವ್ರ ಫೋನ್ ತಗೊಂಡು ಹಿಂಗೆ ಹೊಟ್ಟೆ ನೋವು ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಅಂತ ಹೇಳ್ದ, ಅಡ್ಮಿಟ್ ಇದೀವಿ ಅಂತ. ಹಾಗಾಗಿ ನಿನ್ನೆ ನೈಟ್ ನಾವು ಅಲ್ಲಿ ಬೆಂಗಳೂರಿಂದ ಅವ್ರ ಸಿಸ್ಟರ್ ಬಂದಾರೆ, ಬರೋಷ್ಟೊತ್ತಿಗೆ ಬೆಳಗ್ಗೆ ಡೆತ್ ಆಗಿದೆ. ನಾವು ನಿನ್ನೆ ನೈಟ್ ಫೋನ್ ಮಾಡಿದಾರೆ ಕೈದಿ? ನೈಟ್ ನಿನ್ನೆ ಮನೇನ ಅವ್ನು ಕೈದಿ ಫೋನ್ ಮಾಡಿದ್ದಾನೆ, ಹಿಂಗೆ ಹಾಸ್ಪಿಟ್ಲಿಗೆ ಚೆನ್ನಾಗಿ ಆರಾಮಿಲ್ಲ, ಹಾಸ್ಪಿಟ್ಲ್ ಇದೀನಿ ಅಂತ, ಬನ್ನಿ ಅಂತ ಅವ್ನು ಫೋನ್ ಮಾಡಿದ್ದಾನೆ. ಇವ್ರು ಪೊಲೀಸ್ನವ್ರು ಯಾರು ಇಂಟಿಮೇಷನ್ ಮಾಡಿಲ್ಲ. ನಮ್ಗೆ ಡೆತ್ ಆದಾಗ ಫೋನ್ ಮಾಡಿದ್ರೆ ಹಿಂಗೆ ಡೆತ್ ಆಗಿದ್ದೀನಿ ಬನ್ನಿ ಅಂತ. ಯಾವ ಕಾರಣಕ್ಕೆ ಹಾಸ್ಪಿಟಲ್ ಅಡ್ಮಿಟ್ ಆಗಿರ? ಹೊಟ್ಟೆ ನೋವು ಅಂತ ಹೇಳಿದ್ರು. ಅವ್ರು ಪೊಲೀಸ್ನವ್ರು ಯಾವುದೇ ಹೇಳಿಲ್ಲ, ನಮ್ಗೆ ಡೆತ್ ಆದ್ಮೇಲೆ ಹೇಳಿರೋದು. ಇವ್ನು ನಮ್ಮ ಕೈದಿ ಹೇಳಿರೋದು ಹಿಂಗೆ. ಅವ್ರ ಹೆಸರು ಹನುಮಂತ ಅಂತ. ಹೌದು. ರಾಯಚೂರ್ಲಿಂದ ಇಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರು? ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಯ್ತು. ನಿಮ್ಗೆ ಏನಾಗುತ್ತೆ ಅವರು? ನಮ್ಗೆ ಅವ್ರ ಹಳಿ ಆಗ್ಬೇಕು. ನಮ್ಮ ಹೆಸರು? ನಮ್ಮ ಅಣ್ಣ ಜೈಲಲ್ಲಿ ಇದ್ನಾರಿ 3 ವರ್ಷ ರಾಯಚೂರಲ್ಲಿ. ಹಂಗಾಗಿ ಇಲ್ಲಿಗೆ ಕರ್ಕೊಂಬಂದು 4 ತಿಂಗಳಾಯ್ತು ಬಳ್ಳಾರಿ ಜೈಲಿಗೆ. ಅವಾಗ ರಾಯಚೂರಾಗಿರಾಗ ಚೆನ್ನಾಗಿದ್ದ. ಇಲ್ಲಿ ಬಂದ್ಮೇಲೆ 4 ತಿಂಗಳ ಇದಾಗಿದೆ, ಅವ್ ಆರಾಮಿಲ್ಲ, ನಂಗ ಹೊಟ್ಟೆ ನೋವಾಗಿದೆ ಅಂತಂದು ಹಾಸ್ಪಿಟ್ಲಿಗೆ ಬಂದಿದ್ದಾನೆ. 3 ದಿನ ಆಯ್ತು. ನಾವು ಅಲ್ಲಿಂದ ಮಾತಾಡ್ಸ್ಕೊಂಡ್ ಹೋಗ್ಬೇಕಂತಂದು ಬಂದ್ವಿ. ಇಲ್ಲಿ ಬಂದಿಂದ ತೀರ್ಕೊಂಡನ ಅಂತಂದು ಅವ್ರು ಹೇಳಿದ್ರು. ಯಾರು ಫೋನ್ ಮಾಡಿದ್ರು ನಿಮ್ಗೆ ತೀರ್ಕೊಂಡ್ರ ಅಂತ? ಯಾವಾಗ ಗೊತ್ತಾಯ್ತು? ನಮ್ಗ ಇಲ್ಲಿ ಬಂದ್ ಗೊತ್ತಾಗತ್ತೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ತೀರ್ಕೊಂಡ್ರ ಅಂತ? ನಮ್ಗ ಅಲ್ಲಿವರೆಗೂ ಪೊಲೀಸರು ಹೇಳಿಲ್ಲ, ಯಾರು ಹೇಳಿಲ್ಲ. ಅಲ್ಲ, ಇಲ್ಲಿ ಬರ್ಲಿಕ್ಕೆ ಏನ್ ಕಾರಣ? ನೀವು ಅವತ್ತಿಗೆ ಆರಾಮಿಲ್ಲ ಅಂತಂದ್ರಲ್ಲ, ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದಿದ್ವಿ. ಅಡ್ಮಿಟ್ ಆಗಿ 3 ದಿನ ಆದ್ಮೇಲೆ 4 ದಿನ ಆದ್ಮೇಲೆ ಹೇಳಿದ್ರೆ ಹೇಳಿಲ್ಲ? ಇಲ್ಲ. ಈಗ ಏನ್ ಹೇಳ್ತಾರಮ್ಮ? ಏನ್ ನ್ಯಾಯ ಬೇಕು? ನಮ್ಗೇನ್ ಆತಿಗೆ ಹೆಂಗಾಯ್ತು ಏನಾಯ್ತು ಹೆಂಗ ಏನಂಬುದು ಅವ್ರ ಪೊಲೀಸರ ಮ್ಯಾಗ ಇದು ಮಾಡಿ ಅವ್ರು ಬೇಕಂತಾರನೆ ಮಾಡಿದಾರೆ ಏನು ಅನುಮಾನ ಇದೆ. ಹ್ಞೂನ್ರಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.